ದರ್ಶನ ಪಡೆದ ವಿಜಯಲಕ್ಷ್ಮಿ ದರ್ಶನ್ ಸಹೋದರ ದಿನಕರ್ ಕೂಡ ಪೂಜೆ ಸಲ್ಲಿಸಿದ್ದಾರೆ. ನಿನ್ನೆ ಪಾದ ಪೂಜೆ ನೆರವೇರಿಸಿದ ವಿಜಯಲಕ್ಷ್ಮಿ ಬಳಿಕ ದರ್ಶನ್ ಅವರನ್ನು ಭೇಟಿಯಾದ ವಿಜಯಲಕ್ಷ್ಮಿ. ರಾಯರು ಇದು ಮಂತ್ರಾಲಯನಾ? ಮಂತ್ರಾಲಯ ಬಳ್ಳಾರಿಯಲ್ಲಿ ಬರೋದಿಲ್ಲ, ಅದು ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಅದು ಆದರೆ ನಾವು ಅದನ್ನು ರಾಯಚೂರು ಆಂಧ್ರ ಪ್ರದೇಶಕ್ಕೆ ಬರುತ್ತೆ ಅದು ಮಂತ್ರಾಲಯ. ಬಟ್ ಅದೊಂದು ಬಾರ್ಡರ್, ಮಾತಾಡೋದೆಲ್ಲ ಕನ್ನಡದವರೇ, ಅಲ್ಲಿ ಕನ್ನಡನೇ ಇರುತ್ತೆ. ಸೊ ಹೋಗಿ ಪಾದ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಕನ್ನಡಿಗರಿಗೆ ಒಂದು ವಿಶೇಷವಾಗಿ ಒಂದು ನಂಬಿಕೆ ರಾಯರ ಮೇಲೆ, ಯಾಕಂದರೆ ರಾಯರ ಕೈ ಹಿಡಿದ್ರೆ ಎಲ್ಲವೂ ಆಗತ್ತೆ ಅಂತೇಳಿ. ಯಾಕಂದರೆ ವಿಶೇಷವಾಗಿ ರಾಜ್ಕುಮಾರ್, ಜಗ್ಗೇಶು, ಅದಕ್ಕಿಂತ ಹೆಚ್ಚಾಗಿ ರಜನಿಕಾಂತ್ ಮೂಲತಃ ಅವರು ಮರಾಠಿ ಆಗಿದ್ದರು ಕೂಡ, ಬೆಂಗಳೂರಿನಲ್ಲಿ ಅವರ ಫ್ಯಾಮಿಲಿ ಸೆಟ್ಲ್ ಆಗಿದ್ದರು ಕೂಡ, ತಮಿಳ್ನಾಡಿನಲ್ಲಿ ಅವರು ಸೂಪರ್ ಸ್ಟಾರ್ ಆದರೂ ಕೂಡ ಅವರ ಕೈಯಲ್ಲಿ ಈಗಲೂ ಒಂದು ಇದಿರ್ತದೆ, ರಾಯರ ಏನು ದಾರ ಅಲ್ಲ, ಇಂಥ ಕಡಗ, ತಾಮ್ರದ ಕಡಗ ಇದೆ. ಆಮೇಲೆ ಅವರು ಒಂದು ಇದು ಕಟ್ಸಿದ್ದಾರೆ, ಏನು ಮದುವೆ ಹಾಲ್ ಕಟ್ಸಿದ್ದಾರೆ, ರಾಘವೇಂದ್ರ ಸಭಾಭವನ ಅಂತೇಳಿ ಕಟ್ಸಿದ್ದಾರೆ. ಆಮೇಲೆ ಅವರ ಪ್ರತಿಯೊಂದು ಅವರ ಸೈನ್ ಹಾಕಿ ಕೊಡುವಾಗಲೂ ಕೂಡ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇದೆ. ಮತ್ತು ಅವರು 100ನೇ ಸಿನಿಮಾ ಕೂಡ ರಾಘವೇಂದ್ರ ವೈಭವ ಅಂತೇಳಿ, ಅದರಲ್ಲಿ ವಿಷ್ಣುವರ್ಧನ್ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗಾಗಿ ಆಮೇಲೆ ರಾಜ್ಕುಮಾರ್ ಕೂಡ ಹೇಳ್ತಾ ಇದ್ರಂತೆ, ಯಾವುದಾದ್ರೂ ವಿಚಾರಗಳು ಬಂದಾಗ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳನ್ನು ಬೇಡ್ಕೊಳ್ಳಿ, ರಾಘವೇಂದ್ರ ಸ್ವಾಮಿಗಳು ಕೈ ಹಿಡಿದ್ರೆ ಎಲ್ಲವೂ ಆಗುತ್ತೆ ಅಂತೇಳಿ. ಆಮೇಲೆ ಅದಕ್ಕಿಂತಲೂ ಹೆಚ್ಚಾಗಿ ಜಗ್ಗೇಶ್ ಭಾಳ ಅದ್ಭುತವಾಗಿ ಮಾತಾಡ್ತಾರೆ. ಹೋಗಿ ಕುತ್ಕೊಂಡ್ಬಿಟ್ಟೆ, ನೀನೇ ಮಾಡಬೇಕಪ್ಪ ಅಂತಂದ್ಬಿಟ್ಟು ಅಂತೇಳಿ. ನಾನು ಇಲ್ಲಿ ಏನಾಗಿದ್ದು ಕಾರಣ ರಾಯರು ಅಂತೇಳಿ, ರಾಯರದ್ದು ಪವಾಡ ಭಾಳ ಇದೆ, ಭಾಳ ಅದ್ಭುತವಾಗಿ ವಿಶೇಷವಾಗಿ. ಆಮೇಲೆ ಅದಕ್ಕಾಗಿ ತನ್ನ ಗಂಡನ ಒಳಿತಿಗಾಗಿ ಹೋಗಿದ್ದಾರೆ. ಆಮೇಲೆ ರಾಯರ ವಿಚಾರಕ್ಕೆ ಬಂದಾಗ ಈ ಸಿಪಾಯಿ ಸಿನಿಮಾದಲ್ಲಿ ಹಂಸಲೇಖ ಒಂದು ಹಾಡು ಬರೆದಿದ್ರು, ಅಂದರೆ ರಾಯ ನಮ್ಮವನು ತಿಮ್ಮ ನಿಮ್ಮವನು ಅಂತೇಳಿ. ಅಂದರೆ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಕನ್ನಡಿಗರು ಜಾಸ್ತಿ, ಆಯಿತಾ. ಆದರೆ ಅದು ಇರೋದು ಅಲ್ಲಿ, ಎಲ್ಲಿ, ಆಂಧ್ರ ಪ್ರದೇಶದಲ್ಲಿ. ಆಮೇಲೆ ತಿಮ್ಮಪ್ಪನ ಬಗ್ಗೆ ಅಂದರೆ ಆ ಥರ ರಾಯ ನಮ್ಮವನು ತಿಮ್ಮ ನಿಮ್ಮವನು ಅಂತೇಳಿ ಒಂದು ಹಾಡು ಬರೀತಾರೆ. ಸೊ ಹಾಗಾಗಿ ರಾಯರ ಶಕ್ತಿ, ರಾಯರನ್ನು, ಆಮೇಲೆ ರಾಯರದೊಂದು ವಿಪರೀತವಾದೊಂದು ಪವಾಡ. ಅಂದರೆ ಅವರು ದೇವರಲ್ಲ, ಅವರು ಸ್ವಾಮೀಜಿ, ಅವರು ಭಕ್ತರು, ದೇವರ ಭಕ್ತ. ಮಾಡ್ತಾ 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 ಈ ಸ್ಪಿರಿಚುವಾಲಿಟಿಯಲ್ಲಿ ಒಂದು ಶಕ್ತಿ ನಾವು ಕ್ರಿಯೇಟ್ ಮಾಡ್ಕೊಳ್ಳೋಕ್ಕಾಗತ್ತೆ. ಆ ಶಕ್ತಿಯಿಂದ ಮತ್ತೊಬ್ಬರನ್ನು ನಾವು ಈಗ ಎಲ್ಲ ಅವಧೂತರು ಮತ್ತೊಂದು ಸ್ವಾಮೀಜಿಗಳು ಈ ಥರ ಇದ್ದಂಥವರು ಆ ಪ್ರಕೃತಿಯಿಂದ ಶಕ್ತಿಯನ್ನು ಪಡ್ಕೊಂಡು ಮತ್ತೊಬ್ಬರನ್ನು ಏನು ಒಳ್ಳೇದು ಮಾಡ್ತಾಯಿದ್ರು, ಅವರ ರೋಗ ರುಜಿನಗಳನ್ನು ದೂರ ಮಾಡ್ತಾಯಿದ್ರು, ಹೀಲ್ ಮಾಡ್ತಾಯಿದ್ರು. ಎಸ್. ಓಕೆ. ಇನ್ನು ರೇಣುಕಾ ಸ್ವಾಮಿಯನ್ನ ಅಣುವಾಗಿ ಚಿತ್ರಹಿಂಸೆ ನೀಡಿ ಕೊಲೆಗೈದಿರುವ ಆರೋಪ ಹೊತ್ತಿರುವ ದರ್ಶನ್ ವಿಲವಿಲ ಅಂತ ಒದ್ದಾಡ್ತಿದ್ದಾನೆ. ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಬೇಲ್ಗಾಗಿ ಪರದಾಡ್ತಿದ್ದಾನಂತೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಜೈಲಲ್ಲಿ ಕಾಟೇರ, ಬೇಲ್ಗಾಗಿ ಒದ್ದಾಟ, ಪತಿಯನ್ನ ಹೊರತರಲು ಪತ್ನಿಯ ಪರದಾಟ. ಬೇಡ ಬೇಡ ಅಂದ್ರೂ ಬಿಡ್ಲಿಲ್ಲ, ಜೀವದಾನ ಮಾಡಿ ಅಂತ ಬೇಡಿದ್ರೂ ಮನಸ್ಸು ಕರಗಲಿಲ್ಲ. ಚಿತ್ರಹಿಂಸೆ ನೀಡಿ ರೇಣುಕಾ ಸ್ವಾಮಿಯನ್ನ ಪರಲೋಕಕ್ಕೆ ಪಾರ್ಸಲ್ ಮಾಡಿದ್ದ ದರ್ಶನ್ ಅಂಡ್ ಗ್ಯಾಂಗ್ ಸರಿಯಾಗಿ ತಗಲಾಕೊಂಡಿದ್ದಾರೆ. ಇಂಥವರಿಗೆ ಹೀಗೆ ಆಗ್ಬೇಕು ಅಂತ ಹಲವರು ಶಾಪ ಹಾಕ್ತಿದ್ದಾರೆ. ಈ ಮಧ್ಯೆ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ ವಿಲವಿಲ ಒದ್ದಾಡ್ತಿದ್ದಾನೆ. ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿರೋ ದರ್ಶನ್ನ 2ನೇ ಬಾರಿಗೆ ಪತ್ನಿ ಭೇಟಿಯಾಗಿದ್ದಾರೆ. ಸಹೋದರ ದಿನಕರ್ ತೂಗುದೀಪ್ ಹಾಗೂ ಸಂಬಂಧಿಯೊಂದಿಗೆ ಬಂದ ವಿಜಯಲಕ್ಷ್ಮಿ ಕಾಟೇರನಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಇದೇ ವೇಳೆ ಚಾರ್ಜ್ ಶೀಟ್ ಸಲ್ಲಿಕೆಯಾದ ಹಿನ್ನೆಲೆ ಜಾಮೀನು ಪಡೆಯಲು ತಯಾರಿ ನಡೆಸಿದ್ದಾರೆ. ದರ್ಶನ್ ಜೊತೆ ಮಹತ್ವದ ಮಾತುಕತೆ ನಡೆಸಿದ್ದು, ಚಾರ್ಜ್ ಶೀಟ್ ಸಲ್ಲಿಕೆಯ ಅಂಶಗಳ ಬಗ್ಗೆ ದರ್ಶನ್ಗೆ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಬಳಿಕ ವಕೀಲರ ಜೊತೆ ದರ್ಶನ್ ಫೋನಿನಲ್ಲಿ ಮಾತುಕತೆ ನಡೆಸಿದ್ದು, ಶತಾಯಗತಾಯ ಬೇಲ್ ಪಡೆಯಲು ಓಡಾಡ್ತಿದ್ದಾರೆ. ಮೊದಲೇ ವಿಜಯಲಕ್ಷ್ಮಿ ಜೊತೆ ಬೇಲ್ ಅರ್ಜಿ ಕಳಿಸಿದ್ದ ವಕೀಲರು ದರ್ಶನ್ನೊಂದಿಗೆ ಸಹಿ ಹಾಕಿಸಿಕೊಂಡಿದ್ರು. ವಿಜಯಲಕ್ಷ್ಮಿ ಹಾಗೂ ದಿನಕರ್ ಸಹಿ ಪಡೆದು ಹೋದ ಬಳಿಕ ಜೈಲಿಗೆ ಬಂದ ನೋಟರಿ ಜೈಲು ಅಧಿಕಾರಿಗಳ ಸಮ್ಮುಖದಲ್ಲಿ ಬೇಲ್ ಅರ್ಜಿ ಹಾಗೂ ಅಫಿಡವಿಟ್ ರೆಡಿ ಮಾಡಿದ್ರು. ಒಟ್ಟಾರೆ ದರ್ಶನ್ ಹೊರತರಲು ವಿಜಯಲಕ್ಷ್ಮಿ ಭಾರೀ ಕಸರತ್ತು ನಡೆಸುತ್ತಿದ್ದು, ಜಾಮೀನು ಸಿಗುತ್ತಾ ನೋಡಬೇಕು.
ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇನ್ನು ದರ್ಶನ್ ಜೈಲಿಗೆ ಹೋದ್ರೂ ಕೂಡ ಬಚಾವ್ ಆಗೋದು ಕಷ್ಟನೇ ಆಗ್ಬಿಟ್ಟಿದೆ. ಚಾರ್ಜ್ ಶೀಟ್ನಲ್ಲಿ ಸ್ಫೋಟಕ ಮಾಹಿತಿಗಳನ್ನ ನೀಡಲಾಗಿದ್ದು ಆ 10 ವಿಚಾರಗಳೇ ದಾಸನಿಗೆ ಕಂಟಕವಾಗಲಿದೆಯಂತೆ. ಯಾವುದು 10 ವಿಚಾರ? ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ದರ್ಶನಿಗೆ ಆ 10 ವಿಚಾರಗಳೇ ಕಂಟಕ. ದಾಸ ಲಾಕ್ ಆಗಲು ಅದೇ ಕಾರಣ. ರೇಣುಕಾಸ್ವಾಮಿ ಕೊಲೆ ಬಳಿಕ ದರ್ಶನ್ ಪಾರ್ಟಿ ಮಾಡಿದ್ದನೆಂಬ ಮಾಹಿತಿ ಇದೆ. ಆದರೆ ದಾಸ ಲಾಕ್ ಆಗಲು ಆ 10 ವಿಚಾರಗಳೇ ಕಾರಣ ಅಂತ ಹೇಳಲಾಗ್ತಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಚಾರ್ಜ್ ಶೀಟ್ನ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಹಾಗಾದ್ರೆ ಯಾವ ಕಾರಣಗಳು ಅಂತ ನೋಡೋದಾದ್ರೆ, ಆ 10 ವಿಚಾರಗಳೇ ಕಂಟಕ. ಪೊಲೀಸರ ಎದುರು ದರ್ಶನ್ ಹೆಸರು ಹೇಳಿದ್ದ ಕೇಶವಮೂರ್ತಿ, ದರ್ಶನ್ ಬಟ್ಟೆ ಶೂಗಳ ಮೇಲೆ ಸಿಕ್ಕಿರುವ ರೇಣುಕಾಸ್ವಾಮಿ ರಕ್ತದ ಕಲೆ, ಆರೋಪಿ ರಾಘವೇಂದ್ರನ ಸ್ವ ಇಚ್ಛ ಹೇಳಿಕೆಯೂ ಕಾರಣ, ಕಿಡ್ನಾಪ್ನಿಂದ ಶವ ಬಿಸಾಕುವವರೆಗೆ ಸೂಚನೆ ಪಾಲಿಸಿದ ಹೇಳಿಕೆ, ದರ್ಶನ್ ನೀಡಿದ ಸೂಚನೆ ಬಗ್ಗೆ ಜಡ್ಜ್ ಬಳಿ ಹೇಳಿರುವ ರಾಘವೇಂದ್ರ, ಪ್ರದೋಷಿಗೆ ನೀಡಿದ್ದ ಹಣ ಸಂಪರ್ಕದಲ್ಲಿರುವುದಕ್ಕೆ ಸಿಡಿಆರ್ ವರದಿ, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಿಂದ ಹೊರಟ ದೃಶ್ಯಗಳು, ಮೋಹನ್ ರಾಜ್ನಿಂದ 40 ಲಕ್ಷ ಹಣ ಪಡೆದುಕೊಂಡ ಬಗ್ಗೆ ಮಾಹಿತಿ, ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಜೊತೆ ಬಂದಿರುವ ಸಿಸಿಟಿವಿ ದೃಶ್ಯಗಳು, ಆರೋಪಿ ನಾಗರಾಜ್ ನೀಡಿರುವ ಸ್ವ ಇಚ್ಛಾ ಹೇಳಿಕೆ, ದರ್ಶನ್ ಶೂಗಳಲ್ಲಿ ಪತ್ತೆಯಾಗಿರುವ ಪಟ್ಟಣಗೆರೆ ಶೆಡ್ ಮಣ್ಣು, ಶೆಡ್ನಲ್ಲಿ ಆರೋಪಿಯೊಬ್ಬನ ಜೊತೆ ತೆಗೆದುಕೊಂಡಿರುವ ಸೆಲ್ಫಿ. ಇವೆಲ್ಲ ಮಾಹಿತಿಗಳು ದರ್ಶನ್ಗೆ ಕಂಟಕವಾಗಿದ್ದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಈ ಮಾಹಿತಿಗಳಿಂದ ದಾಸ ಜೈಲಲ್ಲೇ ಲಾಕ್ ಆಗುವ ಎಲ್ಲಾ ಲಕ್ಷಣಗಳು ಕಾಣ್ತಿದೆ. ಧ್ರುವರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ರೇಣುಕಾಸ್ವಾಮಿಗೆ ನರಕ ದರ್ಶನ ತೋರಿಸಿದ್ದ ಫೋಟೋಗಳು ಕೂಡ ಹಲ್ಚಲ್ ಎಬ್ಬಿಸಿದೆ. ಈ ಕೊಲೆ ಕೇಸನ್ನ ಬುಡಬೇಲು ಮಾಡೋದಕ್ಕೆ ಡೆವಿಲ್ ಗ್ಯಾಂಗ್ ಮೆಗಾ ಪ್ಲಾನ್ ಮಾಡಿತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ತನ್ನ ಪ್ರೇಯಸಿ ಕಾಪಾಡೋದಕ್ಕೆ ಪೊರ್ಕಿ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಂತೆ. ಏನದು? ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ನಾಶಕ್ಕೆ ಡೆವಿಲ್ ಮಾಡಿದ್ದು ಮಾಸ್ಟರ್ ಪ್ಲಾನ್. ಕೇಸ್ ಮುಚ್ಚಿ ಹಾಕಲು ಲಕ್ಷ ಖರ್ಚಿಗೆ ತಂತ್ರ. ಕೊಲೆಯಾದ ರಾತ್ರಿಯೇ ಹಣ ಸೆಟ್ಲ್ ಮಾಡಿದ್ದ ಪೊರ್ಕಿ. ಭೂಲೋಕದಲ್ಲೇ ರೇಣುಕಾಸ್ವಾಮಿಗೆ ನರಕ ದರ್ಶನ ಮಾಡಿದ್ದ ಡೆವಿಲ್ ಗ್ಯಾಂಗ್ ಛಿದ್ರ ಆಗಿದೆ. ರಾಜ್ಯದ ವಿವಿಧ ಜೈಲ್ಗಳಲ್ಲಿ ರೌಡಿ ಗ್ಯಾಂಗ್ ಮುದ್ದೆ ಮುರಿತಿದೆ. ರೇಣುಕಾಸ್ವಾಮಿಯನ್ನ ಅಮಾನುಷವಾಗಿ ಕೊಂದ ಫೋಟೋಗಳು